ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೀಯಾಗಿ ತಾಯಿ ತಂದೆ ಪ್ರೀತಿ ಮಾತ್ರ ಸಿಗೋದಕ್ಕೆ ಸಾಧ್ಯ. ಯಾವುದೇ ಒಂದು ಸಂಬಂಧದಲ್ಲಿ ಏನಾದರೂ ಒಂದು ತ್ಯಾಗ ಮಾಡಲೇಬೇಕು ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಕಾರುಣ್ಣಿಮೆ ದಿವಸದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬರೋದಕ್ಕೆ ಮಧ್ಯಾಹ್ನ 2 ಗಂಟೆ ಆಗಿದೆ. 2 ಗಂಟೆ ಆದರೂ ಕೂಡ ಹೋಳಿಗೆ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ನನಗೋಸ್ಕರನೇ ವೇಟ್ ಮಾಡ್ತಾಯಿದ್ರು. ಎಲ್ಲರೂ ಯಾರೂ ಕೂಡ ಊಟ ಮಾಡಿರಲಿಲ್ಲ. ನಾನು ಬಂದ ತಕ್ಷಣ ಎಲ್ಲರೂ ಕೂಡ ಪ್ಲೇಟನ್ನು ಹಚ್ಕೊಂಡು ಇವಾಗ ಊಟ ಮಾಡಬೇಕು. ನೀವು ಇವತ್ತು ಹಬ್ಬದ ಅಡುಗೆ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ನಾವು ಇವತ್ತು ಹಬ್ಬದ ಊಟನ ಏನೇನು ಮಾಡಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹೋಳಿಗೆ, ಹಾಲು, ಅನ್ನ, ಸಾರು, ಕರ್ಜಿಕಾಯಿ, ಕೋಡ್ಬೇಳೆ, ಹಾಗೆ ಈರುಳ್ಳಿ ಸಂಡಿಗೆ ಕೂಡ ಇತ್ತು. ಹಾಗೆ ಬಿಸಿ ಬಿಸಿಯಾಗಿ ಹೋಳಿಗೆಯಲ್ಲಿ ತುಪ್ಪ ಕೂಡ ಹಾಕ್ಕೊಂಡು ಊಟ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲ ಅಡುಗೆ ಕೂಡ ತುಂಬ ಚೆನ್ನಾಗಿ ಆಗಿತ್ತು. ಹಾಗೆ ಇವತ್ತು ಸಂಜೆ ಮತ್ತೆ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇದೆ ನಮ್ಮ ಅಕ್ಕಂದು. ಆ ವಿಡಿಯೋ ಕೂಡ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡಿದ್ದೀವಿ. ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ಎಲ್ಲ ಊಟ ಮಾಡಿಕೊಂಡು ಮಧ್ಯಾಹ್ನದ ಹೊತ್ತು ಮಾತಾಡಿಕೊಂಡು ಕೂತ್ಕೊಂಡಿದ್ವಿ ನಾವು. ಇಲ್ಲಿ ದುಡ್ಡನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಮತ್ತೆ ಪಂಚಮಿ ಬರ್ತಾ ಇದೆ ಅಂತ ನಮ್ಮ ತಾಯಿಯವರು ನಗ್ತಾ ಇದ್ರು. ನಾವೇನಂದ್ವಿ ಅಂತಂದರೆ, ಪಂಚಮಿ ಜೊತೆಗೆ ಪಿಂಚನ್ ಕೂಡ ಬರುತ್ತೆ, ಯಾಕೆ ಭಯ ಅಂತ ನಾವು ನಗ್ತಾ ಇದ್ವಿ. ನಮ್ಮ ತಂದೆಯವರು ಹಾಗೆ ಮಿಲ್ಟ್ರಿ ಎಕ್ಸರ್ವಿಸ್ ಮೆನ್ ಅವರು. ಹಾಗಾಗಿ ಅವರು ಎಲ್ಲ ಫ್ಯಾಮ್ಲಿಯನ್ನು ಬಿಟ್ಟು ಅಲ್ಲಿ ಸೇವೆಯನ್ನು ಸಲ್ಲಿಸಿರೋದ್ರಿಂದ ಇವತ್ತು ನೋಡಿ ಅವರು ಯಾರ ಮೇಲೂ ಕೂಡ ಡಿಪೆಂಡ್ ಇರೋದೇನೆ ಎಲ್ಲ ಮಕ್ಕಳ ಜವಾಬ್ದಾರಿಯನ್ನು ತಾವು ಖುದ್ದಾಗೆ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ ಮತ್ತೆ ಸಂಜೆ ಆದ ತಕ್ಷಣ ನಮ್ಮ ಅಕ್ಕ ರೆಡಿ ಆಗ್ತಾ ಇದ್ದಾರೆ. ಇವಾಗ 30ನೇಯ ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗಾಗಿ ಅವರು ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಇವಾಗ ಒಂದು ಚಿಕ್ಕ ಸೆಲೆಬ್ರೇಷನು, ಕೇಕನ್ನು ಕಟ್ ಮಾಡ್ತಾರೆ. ಇವಾಗ ಯಾವುದೇ ಒಂದು ಬರ್ತ್ಡೇ ಇರಲಿ, ಆ್ಯನಿವರ್ಸರಿ ಇರಲಿ, ನಾವೆಲ್ಲರೂ ಕೂಡ ಇಲ್ಲೇ ಸಮೀಪ ಇರೋದ್ರಿಂದ ಎಲ್ಲರೂ ಕೂಡ ಸೇರಿಕೊಂಡು ಈ ಥರ ಮಾಡ್ತಾ ಇದ್ದೀವಿ. ಒಂದು ಚಿಕ್ಕ ಸೆಲೆಬ್ರೇಷನ್ ಅಷ್ಟೇ. ಹಾಗೆ ಯಾವುದೇ ಒಂದು ಚಿಕ್ಕ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತಂದರೂ ಕೂಡ ಮೊದಲು ಕುಂಕುಮ ಹಚ್ಚಿ ಸ್ಟಾರ್ಟ್ ಮಾಡಬೇಕು ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಚಿಂಟು ಯಾವ ಥರ ಮೊಬೈಲನ್ನು ತಗೊಂಡು ಫೋಟೋನ ತೆಗಿತಾ ಇದ್ದಾನೆ ಅಂತ ನೋಡ್ಬಹುದು. ಚಿಕ್ಕ ಮಕ್ಕಳು ನೋಡಿ ನಾವೇನು ಮಾಡ್ತೀವೋ ಅದನ್ನೇ ಮಾಡಬೇಕು ಅಂತ ಇರ್ತಾರೆ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಕುಂಕುಮನ ಹಚ್ತಾ ಇದ್ದಾರೆ, ನೋಡ್ಬಹುದು ನೀವು. ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.